ಇದೆಲ್ಲ ರಾಜಕೀಯದ ಸುದ್ದಿಗಳಾದರೆ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆಗೆ ಜಲಕ್ಷಾಮ ಅಂತಕ್ಕಂಥದ್ದು ಅಕ್ಷರಶಃ ಕಂಗೆಡಿಸ್ಬಿಟ್ಟಿದೆ. ನೀರೇ ಸಿಗ್ತಾ ಇಲ್ಲ ಕುಡಿಯೋದಕ್ಕೆ. ನೀರಿನ ಅಭಾವವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈಗ ಬೆಂಗಳೂರು ಜಲಮಂಡಳಿ ದಿನಕ್ಕೊಂದು ನಿಯಮವನ್ನು ಜಾರಿ ಮಾಡ್ತಾ ಇದೆ. ಇನ್ನು ನಗರದ ಜನತೆಗೆ ಕಾವೇರಿ ನೀರು ಕುಡಿಯೋದಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಬಳಸಿದ್ರೂ ಕೂಡ ದಂಡ ಬೀಳುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಕಾವೇರಿ ನೀರು ಸಂರಕ್ಷಣೆಗೋಸ್ಕರ ಜಲಮಂಡಳಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಏನೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕಾವೇರಿ ನೀರು ಕುಡಿಯಲು ಮಾತ್ರ. ಇಂದಿನಿಂದ ಅನ್ಯ ಉದ್ದೇಶಕ್ಕೆ ಕಾವೇರಿ ಬಳಸಿದ್ರೆ ದಂಡ. ಕಾವೇರಿ ನೀರು ಇನ್ಮುಂದೆ ಕುಡಿಯೋದಿಕ್ ಮಾತ್ರ. ವಾಹನ ಸ್ವಚ್ಛತೆ, ಗಾರ್ಡನಿಂಗ್ಗೆ, ಕಾರಂಜಿಗೆ, ಕಟ್ಟಡ ನಿರ್ಮಾಣಕ್ಕೆ, ರಸ್ತೆಗಳ ಸ್ವಚ್ಛತೆಗೆ ಕಾವೇರಿ ಬಳಕೆಯನ್ನ ಮಾಡುವಂತಿಲ್ಲ. ಒಂದ್ ವೇಳೆ ಬಳಕೆ ಮಾಡಿದ್ರೆ ಜಲಮಂಡಳಿ ಕಾಯ್ದೆಯ ಪ್ರಕಾರ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಜೊತೆಗೆ ಉಲ್ಲಂಘನೆ ಮರುಕಳಿಸಿದ್ರೆ 500 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಮಾರ್ಚ್ 15 ಅಂದ್ರೆ ಇಂದಿನಿಂದಾನೇ ಈ ರೂಲ್ಸ್ ಅನ್ವಯ ಆಗುತ್ತೆ. ನಾವೀಗಾಗಲೇ ಜಲಮಂಡಳಿ ವತಿಯಿಂದ ಯಾರು ಗೃಹ ನೀರನ್ನು ದುರ್ಬಳಕೆ ಮಾಡ್ತಾರೆ, ಕುಡಿಯೋದಿಲ್ಲದ ನೀರನ್ನು ಗಾಡಿ ತುಳಿಲಿಕ್ಕೆ ಬೇರೆ ಬೇರೆ ಬಳಕೆಗೆ ಮಾಡ್ತಾರೆ, ಅದನ್ನು ಕೂಡ ಕಾನೂನಂತೆ ದಂಡ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸ್ಪಾಟ್ ಫೈನ್ ಮಾಡೋದಕ್ಕೆ ಅಲ್ಲೇ ರಿಸಿಪ್ಟ್ ಮಾಡೋ ಥರ ಒಂದು ಅಪ್ಲಿಕೇಶನ್ ಮಾಡ್ತಾ ಇದೀವಿ. ಸೊ ಅದು ಕೂಡ ನೆಕ್ಸ್ಟ್ 15 ತಾರೀಕಿನ ನಂತರ ಜಾರಿಗೆ ಬರುತ್ತೆ. ಇನ್ನು ಮೀಟರ್ ರೀಡರ್ಗಳು, ಜಲಮಂಡಳಿಯ ಸಿಬ್ಬಂದಿಗಳು ಇಂದಿನಿಂದ ಮನೆ ಮನೆ ಗಸ್ತು ತಿರುಗುವ ಮೂಲಕ ಕಾವೇರಿ ಬಳಕೆಯ ಮೇಲೆ ಕಣ್ಗಾವಲಾಗಲಿದ್ದಾರೆ. ಜೊತೆಗೆ ಕಾವೇರಿ ನೀರಿನ ಬಳಕೆಯ ಸಂಪೂರ್ಣ ವಿವರವನ್ನ ಪಡ್ಕೊಳ್ಳಿದ್ದಾರೆ. ಮಾನಿಟರಿಂಗ್ಗೆ ನಮ್ಮಲ್ಲಿ ಮೀಟರ್ ರೀಡರ್ಸ್ ಇದ್ದಾರೆ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಮೀಟರ್ ರೀಡರ್ಸ್ ಇದ್ದಾರೆ. ಅವರು ನಮಗೆ ಅಲ್ಲಿ ಸ್ಥಳೀಯವಾಗಿ ವಿಸಿಟ್ ಕೊಡ್ತಾರೆ, ಬೆಳಗ್ಗೆ ಅಥವಾ ಸಂಜೆ ವಿಸಿಟ್ ಕೊಡ್ತಾರೆ. ಅಲ್ಲಿ ಗ್ರಾಹಕರುಗಳು ದುರ್ಬಳಕೆ ಮಾಡಿದ ಕಂಡು ಬಂದಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಒಟ್ಟಾರೆ ಬೆಂಗಳೂರಿಗೆ ನೀರಿನ ಅಭಾವ ತಾಂಡವವಾಡ್ತಾ ಇದ್ದು, ನೀರಿನ ಬಳಕೆಯಲ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿದೆ. ಈ ಮೂಲಕ ಕಾವೇರಿ ನೀರನ್ನ ಉಳಿಸಿ ಬೆಂಗಳೂರು ಬೆಳೆಸೋದಕ್ಕೆ ನಾವೆಲ್ಲರೂ ಒಗ್ಗೂಡಬೇಕಾಗಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ.